ಅರವಿಂದ್ ಬೆಲ್ಲದವ್ರು ಹೇಳ್ತಾ ಇದ್ರು, ನಾನು ಕೇಳ್ತಾ ಇದ್ದೆ ಅದನ್ನು. ನಮ್ಮ ಸರ್ಕಾರದಾಗ ಗ್ಯಾಪ್ ಬಗ್ಗೆ ಮಾತನಾಡ್ತಾ ಇದ್ರು. ಹಿಂದಿನ ಸರ್ಕಾರದಾಗ ಬೆಲ್ಲದವರ ನಿಮಗೆ ನಿಮ್ಮ ಅಂದಿನ ಸಚಿವರು ನನ್ನ ಮತಕ್ಷೇತ್ರಕ್ಕೆ ಕಾರ್ಯಕ್ರಮ ಮಾಡಿದರು. ನಾನು ಅಲ್ಲೇ ಮುಖ್ಯಮಂತ್ರಿಗೆ ಮುಂದೆ ಹೋಗಿ ಹೇಳಿದ್ದೆ, ನಾನು ಬೊಮ್ಮಾಯಿಯವ್ರ ಮುಂದೆ ಹೋಗಿ ಹೇಳಿದ್ದೆ, ಇವ್ರು ಏನು ಮಾಡಿದ್ರು, ನಿಮ್ಮವ್ರು ಏನು ಮಾಡಿದ್ರು ಗೊತ್ತಾ, ಅವ್ರಿಗೆ ರೈತರಿಗೆ ನ್ಯಾಯಯುತವಾಗಿ ಸಿಗ್ತದಲ್ಲ. ಫಾರ್ ಎಕ್ಸಾಂಪಲ್ 4 ಲಕ್ಷ ಇದೆ, ಆ 4 ಲಕ್ಷ ಇಂಟು 4 ಟೈಮ್ಸ್ 16 ಲಕ್ಷ ಆಗುತ್ತೆ. ದಟ್ ಈಸ್ ಇಸ್ ರೈಟ್. ಅವಾಗ ನ್ಯಾಯಯುತವಾಗಿ ಬರಬೇಕು. ಅದನ್ನು ಇವರು ಸೀಜ್ ಮಾಡಿ ಅದಕ್ಕೆ ಕನ್ಸೆಂಟ್ ಅಂತೆ. ಕನ್ಸೆಂಟ್ ಅಂದರೆ ಏನಾಗ್ತದೆ ನಿಮ್ಗೆ ಗೊತ್ತಿದೆ. ಏನೋ ಅವ್ರಿಗೆ ರೈಟ್ಫುಲಿ ಸಿಗ್ತದೆ, ಅದ್ರ ಮೇಲೆ ನೀವು ಒಂದು 5 ಲಕ್ಷನೋ 10 ಲಕ್ಷ ಕೊಟ್ಟರೆ ಇಟ್ ಕಮ್ಸ್ ಕನ್ಸೆಂಟ್. ನಿಮ್ಮ ಅಂದಿನ ಮಂತ್ರಿಗಳು, ಹೆಸರು ಹೇಳಕ್ಕೆ ಬಯಸೋದಿಲ್ಲ, ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಬೊಮ್ಮಾಯಿ ಅವರು ಅದನ್ನು ಮಾಡಿ ಒಂದು ದೊಡ್ಡ ಫಂಕ್ಷನ್ ಮಾಡಿದರು, ದೊಡ್ಡ ಸಾಧನೆ ಮಾಡಿದ್ದೀವಿ ಅಂಥೇಳಿ. ನನ್ನ ಮತಕ್ಷೇತ್ರದಲ್ಲಿ ನಾನು ಹೋದೆ, ಅಲ್ಲಿ ನೀವು ಮಾಡಿದ್ದೇನು ಅಂಥೇಳಿ ನಾನು ಅವ್ರಿಗೆ ತೋರಿಸಿದೆ. ಇದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಅಂದರೆ ರೈಟ್ಫುಲ್ ಏನು ಸಿಗ್ತದಲ್ಲ 4 ಟೈಮ್ಸು, ಆ ರೈತರಿಗೆ ಅದನ್ನು ಫ್ರೀಜ್ ಮಾಡಿದ್ರು. ಫ್ರೀಜ್ ಮಾಡಿ ನಾವು ಕನ್ಸೆಂಟ್ ಅಂತೆ ಏನಾದರೂ ಮಾಡಿದರೆ ಅದು ನಮ್ಮ ಮುಖ್ಯಮಂತ್ರಿಗೆ 40 ಲಕ್ಷ 30 ಲಕ್ಷ ಏನು ಮಾಡಿದ್ದೀವಲ್ಲ, ದಿಸ್ ಈಸ್ ಕನ್ಸೆಂಟ್, ನಾಟ್ ದ್ಯಾಟ್. ಈಗ ಅವಾಗಿನ ಟೈಮ್ದಾಗ 20 ಲಕ್ಷ ಮಾಡಿದ್ರು, 25 ಲಕ್ಷ 20 ಲಕ್ಷ ಮಾಡಿದ್ರು, 40 ಲಕ್ಷ 30 ಲಕ್ಷ ನಮ್ಮ ಸರ್ಕಾರ ಮಲಗಿ ಇವತ್ತು ದಿವಸ ಮಾಡ್ತಾ ಇದ್ದೀವಿ. 4 ವರ್ಷ ಏನೂ ಮಾಡಿಲ್ಲ ನೀವು, ಮಾತಾಡ್ತೀವಿ. ಇವತ್ತೊಂದು ದಿವಸ ಈಗ ಹೇಳ್ತೀರಿ OKP 3ನೇ ಹಂತಕ್ಕೆ ನಾವೆಲ್ಲ ಇದು ಮಾಡ್ತಾ ಇದೀವಿ ಅಂತೇಳಿ. ಮಿನಿಸ್ಟರ್ ಅವರೇ, ಆ GT ಪಾಟೀಲ್ ಮಾತಾಡಿ. ಈಡಾಗಿಲ್ಲ, GT ಪಾಟೀಲ್ ಅವರು ಮಾತಾಡಿ. ನಾನು ಈಡಾಗಿಲ್ಲ. ಸೇತು ಸೌದಿ ಅಲ್ಲ ಅಂದ್ರೆ ಅಲ್ಲ, ಮನೆ ಅಧ್ಯಕ್ಷರೇ ಮಾತಾಡಿ. ಮಾತಾಡಲ್ವಾ? ನಮ್ಮ ಸರ್ಕಾರ ಇದ್ದಾಗ ಆಯ್ತು, ಪ್ರಾರಂಭ ಮಾಡಿದ್ರಿ, ಇವ್ರು ಸರ್ಕಾರ ಮಾಡಿ ನಿಲ್ಲಿಸ್ಬಿಟ್ಟಾರ. ನಂತರ ಮಾತಾಡೋದು 2,000 ಲಕ್ಷ ಮಾಡ್ಯಾರ, ನಾವು ಸ್ವಾಗತ ಮಾಡ್ತೀವಿ. ಅವ್ರಿಗೆ ಅವ್ರು ಕೂಡ್ರಲ್ಲಿ ಕೇಳಿ. ಆಯ್ತಪ್ಪ, ಆಯ್ತು, ಸರಿ. ಏನ್ ಕೀರ್ತಿ ಅದು? ಅವಾಗ ಮೊದಲೆಲ್ಲ ಕೊಟ್ಟಿದ್ದು 1,40,40,000 ಕೊಟ್ರೆ ಇವ್ರು ಎಕರೆ, ಅದನ್ನೆಲ್ಲ ಲೆಕ್ಕ ಈಗ JT ನೀವು ಮಾತಾಡಿದ್ರೆ JT ಪಾಟೀಲ್ ಮಾತಾಡ್ತಾ ಇದಾರೆ, ಉತ್ತರದಲ್ಲಿ ಕೊಡ್ತೀವಿ ಎಲ್ಲಾನು. ಆಯ್ತು, ಸುದೀರ್ಘವಾಗಿ ಕೊಡ್ತೀವಿ. ಎಲ್ಲದವ್ರ ನಮ್ಮ ಸರ್ಕಾರ ಇದ್ದಾಗ ಡಿಪ್ರಿಸಿಯೇಷನ್ ತೆಗಿಲಾರ್ದ ನಿಮ್ಮ ಸರ್ಕಾರದ ಹಿಂದೆ ನೀರಾವರಿ ಮಾಡಿದವನು ನಾನು ಕೂಡ DK ಶಿವಕುಮಾರ್ ಅವ್ರ ಸಾಗಿ ಬರ್ತೀವಿ. ನಾವೇ ಕೊಟ್ಟು ಸಂಪೂರ್ಣವಾಗಿ ನಿಮ್ಗೆ. ಮಂತ್ರಿ ಅವರೇ, JT ಪಾಟೀಲ್ ಇನ್ನೂ ಒಂದು ಮಾತಾಡ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.